2025ರ ಐಪಿಎಲ್ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತ ಜಾಸ್ತಿನೇ ನಿರೀಕ್ಷೆ ಮೂಡಿಸಿದೆ. ಮೆಗಾ ಹರಾಜು ಬೇರೆ ಇರೋದ್ರಿಂದ ದಿಗ್ಗಜ ಆಟಗಾರರೇ ಹರಾಜಿಗೆ ಬರಬೇಕಾದ ಅನಿವಾರ್ಯತೆ ಇದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ಜಸ್ಪ್ರೀತ್ ಬುಮ್ರಾ, ಕೆಎಲ್ ರಾಹುಲ್, ರಿಷಬ್ ಪಂತ್ ಹೀಗೆ ಸ್ಟಾರ್ ಆಟಗಾರರ ಹೆಸರೇ ಹರಾಜು ರೇಸ್ನಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಅದೊಂದು ಹೆಸರು ಮಾತ್ರ ಯಾವುದೇ ಹರಾಜು ಬಂದರೂ ಮುನ್ನೆಲೆಗೆ ಬರೋದೇ ಇಲ್ಲ. ಅವರು ಮತ್ತಿನ್ಯಾರೂ ಅಲ್ಲ, ನಮ್ಮ RCBಯ ಕಿಂಗ್ ವಿರಾಟ್ ಕೊಹ್ಲಿ. ಹೌದು, ವಿರಾಟ್ ಕೊಹ್ಲಿ ಡೇ 1ನಿಂದ IPL ಆಡ್ತಿದ್ರು ಕೂಡ ಒಮ್ಮೆಯೂ ಆಕ್ಷನ್ಗೆ ಎಂಟ್ರಿ ಕೊಟ್ಟಿಲ್ಲ. ಕೊಡೋಕೆ ಬೆಂಗಳೂರು ಫ್ರಾಂಚೈಸಿ ಬಿಟ್ಟೂ ಇಲ್ಲ. 2008ರಲ್ಲಿ IPL ಆರಂಭ ಆದಾಗಿನಿಂದ 2023ರವರೆಗೆ ಒಟ್ಟು 5 ಬಾರಿ ಮೆಗಾ ಹರಾಜುಗಳು ನಡೆದಿವೆ. 2025ರಂದು 6ನೇಯದ್ದಾಗಲಿದೆ. ಇದಲ್ಲದೆ ಪ್ರತಿ ವರ್ಷ ಕೂಡ ಮಿನಿ ಹರಾಜು ನಡೆಯುತ್ತೆ. ಮೆಗಾ ಹರಾಜಿನಲ್ಲಿ 3ರಿಂದ 4 ಆಟಗಾರರು ಮಾತ್ರ ತಂಡದಲ್ಲಿರಬೇಕು. ಉಳಿದ ಆಟಗಾರರನ್ನ ಹರಾಜಿಗೆ ಬಿಡಬೇಕಾಗುತ್ತೆ. ಆದರೆ ಮಿನಿ ಹರಾಜಿನಲ್ಲಿ ತಮಗೆ ಬೇಡದ ಆಟಗಾರರನ್ನ ಮಾತ್ರ ತಂಡದಿಂದ ಕೈಬಿಡಲಾಗುತ್ತೆ. ಸದ್ಯ IPL ಮೆಗಾ ಹರಾಜಿಗೆ 2 ತಿಂಗಳಷ್ಟೇ ಬಾಕಿ ಇದ್ದು, ಮೆಗಾ ಹರಾಜಿಗಾಗಿ ಎಲ್ಲಾ ಫ್ರಾಂಚೈಸಿಗಳು ಯಾವ ಆಟಗಾರನನ್ನ ತಂಡದಲ್ಲಿ ಉಳಿಸಿಕೊಳ್ಬೇಕು, ಹಾಗೆ ಎಷ್ಟು ಕೋಟಿ ಬಿಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದೆಡೆ ರೋಹಿತ್ ಶರ್ಮಾ ಸೇರಿದಂತೆ ಸ್ಟಾರ್ ಆಟಗಾರರು ತಮ್ಮ ಫ್ರಾಂಚೈಸಿಗಳನ್ನು ತೊರೆದು ಹರಾಜು ಅಖಾಡಕ್ಕೆ ಪ್ರವೇಶ ಮಾಡ್ತಾರೆ ಎಂಬ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನು IPL ಆರಂಭದಿಂದಲೂ ಕೂಡ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ತಿದ್ದಾರೆ. ಎಲ್ಲ ಆವೃತ್ತಿಯಲ್ಲಿ ಆಡಿದ ಏಕೈಕ ಆಟಗಾರ ಕೊಹ್ಲಿ ಮಾತ್ರ. ಅಚ್ಚರಿ ಅಂದ್ರೆ ರನ್ ಮಿಷನ್ ವಿರಾಟ್ ಕೊಹ್ಲಿ ಮೊದಲ ಸೀಸನ್ನಿಂದ ಇಲ್ಲಿಯವರೆಗೂ ಕೂಡ ಒಮ್ಮೆಯೂ IPL ಹರಾಜಿನಲ್ಲಿ ಕಾಣಿಸಿಕೊಂಡಿಲ್ಲ. 2008ರಲ್ಲಿ IPLನ ಉದ್ಘಾಟನಾ ಸೀಸನ್ನಲ್ಲೇ ಉದಯೋನ್ಮುಖ ಆಟಗಾರನಾಗಿ RCBಯನ್ನು ಸೇರಿಕೊಂಡಿದ್ರು. 19 ವರ್ಷದೊಳಗಿನವರ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾದ ನಾಯಕನಾಗಿ ಯಂಗ್ ಕೊಹ್ಲಿ ಆಗ ಭಾರಿ ಕ್ರೇಜ್ ಅನ್ನು ಹೊಂದಿದ್ರು. ಹರಾಜಿಗೆ ಬಂದಿದ್ರೆ ದೊಡ್ಡ ಬೇಡಿಕೆ ಸೃಷ್ಟಿ ಆಗ್ತಿತ್ತು. ಆದರೆ ಆಗಿನ ನಿಯಮದ ಪ್ರಕಾರ 19 ವರ್ಷದೊಳಗಿನ ಆಟಗಾರರಿಗೆ ಹರಾಜಿನಲ್ಲಿ ಪ್ರವೇಶ ಪಡೆಯೋಕೆ ಅವಕಾಶ ಇರಲಿಲ್ಲ. ಅವರನ್ನ ಡ್ರಾಫ್ಟ್ ಮೂಲಕ ಮಾತ್ರ ಆಯ್ಕೆ ಮಾಡಬೇಕಿತ್ತು. ಕೇವಲ ಬ್ಯಾಟ್ಸ್ಮನ್ ಆಗಿ ಮಿಂಚಿದ್ದಲ್ಲದೆ ಭಾರತೀಯ ಯುವ ತಂಡವನ್ನ ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ ಕೊಹ್ಲಿ ಮೇಲೆ RCB ಫ್ರಾಂಚೈಸಿ ಕಣ್ಣಿಟ್ಟಿತ್ತು. ಅದರಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೊಹ್ಲಿ ಜೊತೆ ಕೇವಲ 10 ಲಕ್ಷಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಅಂದಿನಿಂದ RCB ಕೊಹ್ಲಿಯನ್ನ ಹರಾಜಿಗೆ ಬಿಟ್ಟಿಲ್ಲ. ಪ್ರತಿ ವರ್ಷ ಕೂಡ ಮೊದಲ ಆಯ್ಕೆ ಆಟಗಾರನಾಗಿ ಉಳಿಸಿಕೊಳ್ಳಲಾಗ್ತಾ ಇದೆ. 2011ರಲ್ಲಂತೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊಹ್ಲಿಯನ್ನ ಮಾತ್ರ ಉಳಿಸಿಕೊಂಡು ಉಳಿದ ಎಲ್ಲ ಆಟಗಾರರನ್ನ ಹರಾಜಿಗೆ ಬಿಟ್ಟಿತ್ತು. ಪ್ರಸ್ತುತ RCB ಕೊಹ್ಲಿಗೆ 15 ಕೋಟಿ ರೂಪಾಯಿ ಹಣ ನೀಡಿ ರಿಟೈನ್ ಮಾಡಿಕೊಂಡಿದೆ. ಸದ್ಯ IPLನಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ಬೆಂಗಳೂರು ತಂಡದ ಐಕಾನ್ ವಿರಾಟ್ ಕೊಹ್ಲಿ ಆಟಗಾರನಾಗಿ ಅದ್ಭುತ ಪ್ರದರ್ಶನವನ್ನೇ ನೀಡ್ತಾ ಬಂದಿದ್ದಾರೆ. ಕಳೆದ 17 ಸೀಸನ್ಗಳಲ್ಲಿ 252 IPL ಪಂದ್ಯಗಳನ್ನಾಡಿರುವ ಕೊಹ್ಲಿ 244 ಇನ್ನಿಂಗ್ಸ್ಗಳಿಂದ 8,004 ರನ್ಗಳನ್ನು ಗಳಿಸಿದ್ದಾರೆ. ಇದರಲ್ಲಿ 8 ಶತಕಗಳು ಹಾಗೆ 55 ಅರ್ಧ ಶತಕಗಳು ಕೂಡ ಸೇರಿವೆ. 2024ರ IPLನಲ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಆಟಗಾರ ಕೂಡ ಆಗಿದ್ದಾರೆ. ಹೀಗಾಗಿ ಬೆಂಗಳೂರು ಫ್ರಾಂಚೈಸಿ ಕೂಡ ವಿರಾಟ್ ಕೊಹ್ಲಿಯನ್ನ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋ ಮಾತೂ ಇಲ್ಲ.